ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನೇನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಬಳಿ ಇರ್ತಕ್ಕಂಥ ಒಂದಿಷ್ಟು ನಾಣ್ಯಗಳು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 5 ರೂಪಾಯಿಯ ನಾಣ್ಯಗಳು ನನ್ನ ಬಳಿ ಶೇಖರಣೆವಾಗಿದ್ದಾವೆ. 5 ರೂಪಾಯಿ ನಾಣ್ಯಗಳನ್ನು ನಿಮ್ಮ ಬಳಿ ಹಂಚ್ಕೊಳ್ತಾ ಇದ್ದೀನಿ. ಯಾವ ರೀತಿ ನಾಣ್ಯಗಳು ನನ್ನ ಕಡೆ ಇದ್ದಾವೆ, ಯಾವೆಲ್ಲ ಇದ್ದಾವೆ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ತೋರಿಸ್ತಾ ಹೋಗ್ತೀನಿ. ಒಂದಿಷ್ಟು ನಾಣ್ಯಗಳನ್ನ, ಅವುಗಳ ವಿಶೇಷತೆ ಬಗ್ಗೆ ತಿಳ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಜನರಿಗೆ ಪ್ರತಿದಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆದ ನಂತರ ಡಿವೈಸ್ ಆ್ಯಂಡ್ ಪ್ರಿಂಟರ್ಸ್ ಆದ ನಂತರ HP, ಆಮೇಲೆ ಸ್ಕ್ಯಾನ್. ನಿಮ್ಮ ಸ್ಕ್ಯಾನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು, ನಾನು ಕಲರನ್ನು ಚೂಸ್ ಮಾಡ್ಕೊತೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ ಅಥವಾ ಕಲರ್ ಬೇಕಂತ ಕೇಳ್ತಿರ್ತೀನಿ. ನಾನು ಕಲರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಫೈಲ್ ಟೈಪಲ್ಲಿ ಇಲ್ಲಿ ಬಂದುಬಿಟ್ಟು JPG ಬೇಕಾ, PNG ಬೇಕಾ, ಆಮೇಲೆ ಟಿಪ್ ಬೇಕಾ, BMP ಬೇಕಾ ಅಂತ ಕೇಳ್ತಾ ಇರ್ತೀನಿ. ನಾನು JPG ಟೈಪ್ ಬೇಕಾಗಿದೆ ಈ ಒಂದು ಇಮೇಜಸ್. ಸೊ ಅದನ್ನು ಕಣಕ್ಕೋಸ್ಕರ ನಾನು JPG ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ರೆಸಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಏನಿಲ್ಲ ಅಂದರೂ 300 ಇರಲೇಬೇಕಾಗುತ್ತೆ. ಸೊ ನಾನು 300 ಆಲ್ರೆಡಿ ಫಿಕ್ಸ್ ಆಗಿದೆ. ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸ್ಕ್ಯಾನಿಂಗ್ ಆಗ್ತಾಯಿದೆ. ಸೊ ನೋಡ್ತಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಕ್ಯಾನ್ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ ಒಂದು ಸ್ಕ್ಯಾನಲ್ಲಿ. ಸೊ HP ಲೇಸರ್, ನಿಮ್ಮ ಬಳಿ ಇರ್ತಕ್ಕಂಥ ಎಪ್ಸಾನ್ ಯಾವುದೇ ಒಂದು ರೀತಿ ಒಂದು ಪ್ರಿಂಟರ್ ಇದನ್ನ ಬಂದರೆ ಸಮೇತ ಸ್ಕ್ಯಾನ್ ಮಾಡ್ಕೋಬೋದು. ನನ್ನ ಬಳಿ ಇರ್ತಕ್ಕಂಥದ್ದು ನಾನು ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಂದು ಟೈಪ್ ಮಾಡ್ಕೊಳ್ಳಿ, ಒಂದು ಹೆಸರನ್ನು ಟೈಪ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ನೇಮ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜು A4 ಸೈಜಲ್ಲಿ ಇಲ್ಲಿ ಗೋಚರಿಸುತ್ತೆ, ಅಂದರೆ ಪ್ರಸ್ತಾಪವಾಗುತ್ತೆ, ಕಾಣಸಿಗುತ್ತೆ. ಸೊ ಇಮೇಜ್ ಎಷ್ಟಿದೆ ಅಷ್ಟೇ ಬೇಕಾಗಿದೆ ನಮಗೆ. ಸೊ ಆ ಒಂದು ಗಣಕ್ಕೋಸ್ಕರ ನಾನೇ ಮಾಡ್ತೀನಿ, ಫುಲ್ ಆಗಿರ್ತಕ್ಕಂಥ ಇಮೇಜನ್ನು ಬೇಕಾಗಿಲ್ಲ, A4 ಸೈಜ್ ಬೇಕಾಗಿಲ್ಲ ನಮಗೆ ಅನ್ನೋದಾದರೆ. ಮತ್ತು ಒಳ್ಳೆ ಮಾಡ್ತೀನಿ, ಕಲರನ್ನು ಚೂಸ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಸೇಮ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಪ್ರಿವ್ಯೂ ಅಂತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಕ್ಯಾನ್ ಪ್ರಿವ್ಯೂ ಆಗ್ತಾಯಿದೆ. ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಕ್ಯಾನರ್ದು ಪ್ರಿವ್ಯೂ ಒಂದು ನೋಡ್ತಿರ್ಬೋದು. ಸ್ಕ್ಯಾನರ್ ಪ್ರಿವ್ಯೂ ಆಗ್ತಾಯಿದೆ, ಅಂದರೆ ಇಮೇಜ್ ಎಷ್ಟಿದೆ ಅಷ್ಟು ಮಾತ್ರ ಇಲ್ಲಿ ನಮಗೆ ಗೋಚರಿಸುತ್ತೆ. ಇವಾಗ ಕಟ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಸೆಲೆಕ್ಷನ್ ಮಾಡಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಮೆಜರ್ಮೆಂಟು, ಇಮೇಜ್ ಎಷ್ಟಿದೆ ನಮಗೆ, ಆಕೃತಿ ಎಷ್ಟಿದೆ ಅಷ್ಟು ಮಾತ್ರ ನಾವಿಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ಸ್ಕ್ಯಾನ್ ಅಂತೀವಿ. ಸ್ಕ್ಯಾನ್ ಅನ್ಬೇಕಾಗುತ್ತೆ. ಸೊ ಇಮೇಜ್ ಎಷ್ಟಿದೆ ಅಷ್ಟು ಮಾತ್ರ ಸ್ಕ್ಯಾನ್ ಆಗ್ತಾಯಿದೆ ಅಂತಂದರೆ ಇಮೇಜು ಕ್ಲಿಯಾರಿಟಿನೂ ಜಾಸ್ತಿ ಆಗುತ್ತೆ. ಆ್ಯಸ್ ಇಟ್ ಈಸ್ ಸೇಮ್ ಕ್ವಾಲಿಟಿ ಸಮೇತ ಅಷ್ಟೇ ಬರ್ತೈತಿ. ಸೊ ನೋಡ್ತಿರ್ಬೋದು, ಇವಾಗ ನೋಡಿ, ಇವಾಗ ಓಕೆ ಅಂತೀನಿ, ನೇಮ್ ಕೊಟ್ಟು. ಸೊ ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಇಮೇಜು ಇವಾಗ ಪರ್ಫೆಕ್ಟಾಗಿ ಮೂಡಿ ಬಂದಿದೆ. ಫೋಟೋಶಾಪ್ ಓಪನ್ ಮಾಡ್ಕೊಂಡು ಈ ಒಂದು ಇಮೇಜ್ನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಇಮೇಜ್, ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಸ್ಕ್ಯಾನ್ ಇಮೇಜ್, ಅಂದರೆ ನಾಣ್ಯದ ಇಮೇಜ್ ಇಲ್ಲಿ ಬಂದಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ, ಒಂದು ಕಲರ್ಫುಲ್ಲಾಗಿ, ಒಂದು ಆ್ಯಸ್ ಇಟ್ ಈಸ್ ಸೇಮ್ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಇಮೇಜು. ಅಷ್ಟು ಹೈ ಕ್ವಾಲಿಟಿನೂ ಇಲ್ಲ, ಈ ಕಡೆ ಲೋ ಕ್ವಾಲಿಟಿನೂ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಈ ಒಂದು ಇಮೇಜ್ ಸ್ಕ್ಯಾನಿಂಗ್ ಆಗಿದೆ ಈ ಒಂದು ಪ್ರಿಂಟರ್ ಒಳಗೆ. ಸೊ ಇಲ್ಲಿ ನೋಡ್ತಿದ್ರೆ, ಇತ್ತೀಚೆಗೆ ತಾನೇ ಬಂದಿರತಕ್ಕಂಥ ಹಲವಾರು ರೀತಿ ಒಂದಿಷ್ಟು ನಾಣ್ಯಗಳು ನನ್ನ ಕಡೆ ಸಂಗ್ರಹವಾಗಿದ್ದವು. ಅವುಗಳನ್ನೆಲ್ಲ ನಿಮಗೆ ತೋರಿಸ್ಬೇಕಂತೇಳಿ ಈ ರೀತಿಯಾಗಿರ್ತಕ್ಕಂಥ ಸ್ಕ್ಯಾನರ್ನ ನಾನು ಟೈಪ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡು ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಲವಾರು ರೀತಿಯ ಒಂದಿಷ್ಟು ನಾಣ್ಯಗಳು ಅಂತಂದರೆ 5 ರೂಪಾಯಿ ನಾಣ್ಯಗಳು ನೋಡಿ. ಇತ್ತೀಚೆಗೆ ತಾನೇ ಬಂದಿರತಕ್ಕಂಥ 75 ಅಂತಂದರೆ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಬಂದಿರತಕ್ಕಂಥ ನಾಣ್ಯ ಇರ್ತೈತಿ, ಹಳೆ ಕಾಲದ ನಾಣ್ಯ ಆಗಿರ್ತೈತಿ. ಸೊ 2016, 2017 ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು
ಹಲವಾರು ರೀತಿ ಒಂದಿಷ್ಟು ನಾಣ್ಯಗಳು ನನ್ನ ಬಳಿ ಇದ್ದವು, ಅವನ್ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೇವ್ ಆ್ಯಸನ್ನು ಕ್ಲಿಕ್ ಮಾಡಿಕೊಂಡು ಸೇವ್, ನಿಮಗೆ ಬೇಕಾಗಿರ್ತಕ್ಕಂಥ ನೇಮ್ ಕೊಟ್ಟು ಇಲ್ಲಿ ಸೇವ್ ಮಾಡ್ಕೋಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.